Hello dear students, welcome to Sing Style of Maths. Right. So now previous lecture ಅಲ್ಲಿ derivatives exercise solve ಮಾಡ್ತಾ ಇದ್ವಿ questions ನ, right? So all the lectures are available in the playlist, limits and derivatives ಅಂತ ಒಂದು playlist ಇದೆ. ಸೊ ಅದರಲ್ಲಿ ನಿಮಗೆ ಎಲ್ಲವೂ ಕೂಡ ಏನು ಲೆಕ್ಚರ್ಸ್ ಸಿಕ್ಬಿಡುತ್ತೆ ಈ ಚಾಪ್ಟರ್ ಇಂದು. ಯಾರಾದರೂ ವಾಚ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಟ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ಆ ಲೆಕ್ಚರ್ಸ್ ನ ವಾಚ್ ಮಾಡಿ. ಅದ್ರದ್ದು ಲಿಂಕ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾನು ಪಿನ್ ಮಾಡಿರ್ತೀನಿ. ಓಕೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಪ್ಲೇ ಲಿಸ್ಟಿಗೆ ಹೋಗ್ತೀರಾ. ಪ್ಲೇ ಲಿಸ್ಟಲ್ಲಿ ನಿಮಗೆ ಲೆಕ್ಚರ್ 1 ಇಂದ ಲೆಕ್ಚರ್ ಐ ಥಿಂಕ್ 8 or 9 ಆಗಿದೆ ಅನಿಸುತ್ತೆ. ದಿಸ್ ಇಸ್ ದ ಲಾಸ್ಟ್ ಲೆಕ್ಚರ್ ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ಅದನ್ನೆಲ್ಲ ವಾಚ್ ಮಾಡಿಬಿಟ್ಟು ಇದನ್ನು ವಾಚ್ ಮಾಡಿದ್ರೆ ಪ್ರಾಪರ್ ಕನೆಕ್ಷನ್ ಸಿಗುತ್ತೆ. ಇದಂತಾನೆ ಅಲ್ಲ, ನೀವು ಬೇರೆ ಯಾರ ಹತ್ರನಾದರೂ ಪಾಠ ಮಾಡಿಸ್ಕೊಳ್ಳಿ ಅಥವಾ ಯಾವುದೇ ಬೇರೆ ಟಾಪಿಕ್ಸ್ ಇರಲಿ, ಬಟ್ ಇನಿಷಿಯಲಿಂದ ನೀವು ಯಾವುದಾದ್ರು ಟಾಪಿಕ್ನ ಓದಿದ್ರೆ ತುಂಬ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದೇ ನೀವು ಯಾವುದೋ ಒಂದು ಟಾಪಿಕ್ನ ಮಿಡಲಿಂದ ಸ್ಟಾರ್ಟ್ ಮಾಡಿದ್ರೆ ಏನಂದ್ರೂ ನಿಮಗೆ ಅರ್ಥ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ದ್ಯಾಟ್ಸ್ ದ ರೀಸನ್ ಐ ಆಲ್ವೇಸ್ ರಿಕ್ವೆಸ್ಟ್ ಯು ಟು ಪ್ಲೀಸ್ ವಾಚ್ ಫ್ರಮ್ ದ ಬಿಗಿನಿಂಗ್. ಓಕೆ, ಸೊ ನಾವು 7th ಕ್ವೆಶನ್ವರೆಗೂ ಮುಗಿಸಿದ್ವಿ. ಕಮಿಂಗ್ ಟು 8th ಕ್ವೆಶನ್. ಫೈಂಡ್ ದ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಫಾರ್ ಸಮ್ ಕಾನ್ಸ್ಟೆಂಟ್ ಎ. ಅಂದರೆ ಎ ಅನ್ನೋದೇನು ಕಾನ್ಸ್ಟೆಂಟ್ ಆಗಿದೆ ಅಂತ ಅವ್ರು ಹೇಳಿದ್ದಾರೆ, ಹೌದಲ್ವಾ? ಸೊ ನಮಗೇನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಅಂದರೆ ಕೊಟ್ಟಿರೋದನ್ನು ನಾವು ಎಫ್ ಆಫ್ ಎಕ್ಸ್ ಅಂತ ಅನ್ಕೊಳೋಣ. ವೈ ಅಂತಲೂ ಕೆಲವರು ಅನ್ಕೊತಾರೆ, ತೊಂದರೆ ಇಲ್ಲ. ಐ ಟೋಲ್ಡ್ ಯು ವೈ ಮತ್ತು ಎಫ್ ಆಫ್ ಎಕ್ಸ್ ಒನ್ ಆ್ಯಂಡ್ ದ ಸೇಮ್, ರೈಟ್? ಸೊ ನಾವು ಆನ್ ಡಿಫ್ರೆನ್ಶಿಯೇಟಿಂಗ್ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕು ತಾನೆ. ಯಾಕೆ ಡಿಫ್ರೆನ್ಶಿಯೇಟ್ ಮಾಡಬೇಕು? ಯಾಕಂದರೆ ಅವ್ರು ಕೇಳಿರೋದೇನು? ಆನ್ ಡಿಫ್ರೆನ್ಶಿಯೇಟಿಂಗ್ ವಿ ಗೆಟ್, ಅವ್ರು ಕೇಳಿರೋದೇನು? ಫೈಂಡ್ ದ ಡೆರಿವೇಟಿವ್, ದೇರ್ ಫೋರ್ ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. ಸೊ ವಾಟ್ ವಿಲ್ ಯು ಗೆಟ್? ಟ್ರೈ ಟು ಸಾಲ್ವ್ ಇಟ್. ಸ್ವಲ್ಪ ಟೆಕ್ಸ್ಟ್ ಬುಕ್ನ ಆಲ್ಟರ್ ಮಾಡ್ತೀನಿ, ವೇಟ್ ಎ ಮಿನಿಟ್. ಓಕೆ, ರೈಟ್, ವಿಸಿಬಲ್ ಅಲ್ಲ? ಓಕೆ, ನಾವು ಸಿ, ಇಲ್ಲ ಅಂದರೆ ತೆಗೆದೇ ಬಿಡೋಣ ಅತ್ಲಾಗೆ. ವೇಟ್ ಎ ಮಿನಿಟ್. ಓಕೆ, ಡನ್. ವಿ ಗೆಟ್ ಏನು ಸಿಗುತ್ತೆ ನಮಗೆ? ಅಬ್ಸರ್ವ್ ಮಾಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನಮಗೆ ಗೊತ್ತಿದೆ ಕೋಶಂಟ್ ರೂಲ್ ಅಪ್ಲೈ ಮಾಡಿದ್ರೆ ಇದು ಯು, ನ್ಯೂಮರೇಟರ್ ಯು, ಡಿನಾಮಿನೇಟರ್ ವಿ ಅಂತ ಅಂದ್ಕೊಂಡ್ರೆ ಏನಾಗುತ್ತೆ? ವಿ ಇಂಟು ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್ ಡಿವೈಡೆಡ್ ಬೈ ಏನಾಗುತ್ತೆ? ವಿ ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ಯು ಗೋಯಿಂಗ್ ಟು ಸಾಲ್ವ್ ದಿಸ್ ಒನ್. ಈಗೇನು ಸಿಗುತ್ತೆ ನೆಕ್ಸ್ಟ್ ನಿಮಗೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಮಾಡಿದಾಗ ಸೇಮ್ ಇದನ್ನು ವಿ ಇಂಟು ವಿ ಅಂದರೆ ಎಕ್ಸ್ ಮೈನಸ್ ಎ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಮೈನಸ್ ಯು ಇಂಟು ಅಂದರೆ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಹಾಗೆ ಬರೀತೀರಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಎ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಹೌದಲ್ವಾ? ಸೊ ಇದು ಈಸ್ ಈಕ್ವಲ್ ಟು ಇಲ್ಲಿಗೆ ಬರಲಿ, ರೈಟ್? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ರೈಟ್. ಓಕೆ, ಹೋಪ್ ಸೊ ಇಟ್ಸ್ ಕ್ಲಿಯರ್ ಫಾರ್ ಯು, ರೈಟ್? ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಹಾಗೆ ಇರಲಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂತಂದರೆ ನಮಗೆ ಗೊತ್ತಿದೆ ವಾಟ್ ಇಸ್ ದ ಆನ್ಸರ್? ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎನ್. ಅವ್ರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ, ಎ ಈಸ್ ವಾಟ್? ಸಮ್ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಇನ್ ದ ಡಿಫ್ರೆನ್ಸಿಯೇಷನ್ 0 ಮೈನಸ್ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್? 1 ಮೈನಸ್ ಎ ಅಂದರೆ ಕಾನ್ಸ್ಟೆಂಟು, ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ 0 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ಲ? ಈಗ ಸಾಲ್ವ್ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಇಂಟು ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಮೈನಸ್ 0 ಅಂದರೆ ಬಿಟ್ಟಾಕ್ರಿ ಅದನ್ನು, ಮೈನಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ ಎ ಟು ದ ಪವರ್ ಆಫ್ ಎನ್ ಇಂಟು 1 ಮೈನಸ್ 0 ಅಂದರೆ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್. ಇನ್ನೂ ಸಿಂಪ್ಲಿಫೈ ಮಾಡ್ತೀರಾ ಅಂದರೆ ಮಾಡ್ಬೋದು ನೋಡಿ. ಏನು ಮಾಡ್ಬೋದು? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು ದಿಸ್ ಒನ್ ಅಂದರೆ ಏನಾಗುತ್ತೆ? ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಎಕ್ಸ್ ತಾನೆ, ಅಂದರೆ ಏನಾಗುತ್ತೆ? ಬೇಸಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಇದಕ್ಕೇನು ಇಲ್ಲ ಅಂದರೆ ಪವರ್ ಏನು 1 ಇದೆ. ನೆಕ್ಸ್ಟು ಮೈನಸ್ ಎ ಇಂಟು ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಮೈನಸ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ ಎಕ್ಸ್ ಪವರ್ ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಪವರ್ ಎನ್. ಇಲ್ಲೇ ಬಿಟ್ಟರು, ಇಲ್ಲಿವರೆಗೂ ಸಾಲ್ವ್ ಮಾಡಿಬಿಟ್ರು ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಲ್ಲ? ಯು ಕ್ಯಾನ್ ಸಿಂಪ್ಲಿಫೈ ಇಫ್ ಯು ವಿಶ್ ಟು ಡೂ ದಿಸ್ ಸ್ಟೆಪ್. ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇದು ಬಂದುಬಿಟ್ಟು ಏನಾಗುತ್ತೆ ನಮಗೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಇನ್ನೂ ಸಿಂಪ್ಲಿಫೈ ಮಾಡಲಿಕ್ಕೆ ಬರೋದಿಲ್ಲ, ಇಲ್ಲಿ ನಮಗೆ ವ್ಯಾಲ್ಯೂಸ್ ಕೂಡ ಏನೂ ಕೊಟ್ಟಿಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ? ಇಲ್ಲೇ ಸ್ಟಾಪ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಡೆರಿವೇಟಿವ್ ಆಫ್ ದಿಸ್ ಗಿವನ್ ಕ್ವೆಶನ್ using the quotient rule. Right, coming to next question, question number 9. ಏನು ಕೊಟ್ಟಿದ್ದಾರೆ? Let me just turn the page first. Question number 9 ಏನು ಕೊಟ್ಟಿದ್ದಾರೆ ಅಂದರೆ ಫೈಂಡ್ ದ ಡೆರಿವೇಟಿವ್ ಆಫ್
ಒಂದೊಂದೇ ನಾವು ಡೆರಿವೇಟಿವ್ ಫೈಂಡ್ ಮಾಡ್ತಾ ಹೋಗ್ಬೇಕೀಗ. ಅರ್ಥ ಆಯ್ತಲ್ಲ? ಸೊ ಈಗ ಏನು ಮಾಡೋಣ, ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಕಂಪೇರ್ ಮಾಡ್ಕೊತ ಏನು ಮಾಡಬೇಕು, ಫಾರ್ಮುಲಾ ನಮಗೆ ಗೊತ್ತಿದೆ, ಪಾಲಿನಾಮಿಯಲ್ ಫಂಕ್ಷನ್ಸ್ ನಾನು ಹೇಳಿದ್ದೀನಿ ಹೇಗೆ ಮಾಡಬೇಕು ಅಂತೇಳಿ. ಜಸ್ಟ್ ಕೀಪ್ ಆನ್ ಸಾಲ್ವಿಂಗ್ ದ್ಯಾಟ್ ವೇ, ರೈಟ್? ಈಗ ಒಂಚೂರು y ಈಸ್ ಈಕ್ವಲ್ ಟು ತಗೊಂಡ್ರೆ ಅದನ್ನು ಅಭ್ಯಾಸ ಮಾಡ್ಕೊಳೋಣ. ಓಕೆ, ಎಫ್ ಆಫ್ ಎಕ್ಸ್ ಬರೆಯೋ ಬದಲು ಏನು ಮಾಡೋಣ, ಲೆಟ್ y ಈಸ್ ಈಕ್ವಲ್ ಟು ಗಿವನ್ ಕ್ವಶನ್ ಏನಿದೆ ಬರೀರಿ. ಒಂದೊಂದೇ 9th ಕ್ವಶನಲ್ಲಿ ಎಷ್ಟಿದೆ, 1 2 3 4 5 6 ಕ್ವೆಶನ್ ಇದ್ದಾವೆ. ಲೆಟ್ ಅಸ್ ಸಾಲ್ವ್. ಸೊ ಇಲ್ಲಿ ನಿಮಗೆ ಕರೆಕ್ಟಾಗಿ ಎಕ್ಸಾಂಪಲ್ಸ್ ಸಿಗುತ್ತೆ. 2x. Okay, now differentiate on both sides. ಏನು ಸಿಗುತ್ತೆ, we get dy by dx is equal to d by dx of 2x minus d by dx of 3/4. ಸೊ y ದ ಡಿಫ್ರೆನ್ಸಿಯೇಷನ್ ಅಂದರೆ ಏನು, y ಡ್ಯಾಶ್ is equal to 2 ಕಾನ್ಸ್ಟೆಂಟ್ ಹೊರಗಿರಲಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ 0. ದೇರ್ ಫೋರ್ ನಿಮಗೇನು ಸಿಕ್ತು, y ಡ್ಯಾಶ್ ಇಸ್ ಈಕ್ವಲ್ ಟು 2. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಯೋರ್ ಆನ್ಸರ್. ತುಂಬ ಸಿಂಪಲ್ ಇದ್ದಾವೆ. ಫಸ್ಟ್ ಇಯರಲ್ಲಿ ತುಂಬ ಸಿಂಪಲ್ ಇದೆ, ಸೆಕೆಂಡ್ ಇಯರಲ್ಲಿ ಸ್ವಲ್ಪ, ಫಸ್ಟ್ ಇಯರ್ ಚೆನ್ನಾಗಿತ್ತು ಅಂದರೆ ಸೆಕೆಂಡ್ ಇಯರ್ ಚೆನ್ನಾಗಿ ಅರ್ಥ ಆಗುತ್ತೆ. -1 ಇಂಟು ಎಕ್ಸ್ ಮೈನಸ್ 1. ಓಕೆ, ರೈಟ್? ಸೊ ನಾವು ಫಸ್ಟ್ ಇದನ್ನೇನು ಮಾಡೋಣ, ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. y is equal to 5x cube into x, 3x minus x. Okay, 5x to the power of 4 plus 3x square minus x. Next -1 multiply ಮಾಡಿದ್ರೆ minus 5x cube minus 3x minus into minus plus 1. ಓಕೆ, ಈಗ ಸೇಮ್ ಪವರ್ ಯಾವುದಾದ್ರು ಇದೆಯಾ, ಇಲ್ಲ ಡಿಕ್ರೀಸಿಂಗ್ ಪವರಲ್ಲಿ ಬರ್ಕೊಡ್ರೆ. ಓಕೆ, ಪ್ಲಸ್ 3x ಸ್ಕ್ವೇರ್ ಮೈನಸ್ ಎಕ್ಸು ಮೈನಸ್ 3x ಅಂದರೆ ಎಷ್ಟು, ಎಕ್ಸ್ ಅಂದರೆ ಏನಿಲ್ಲ ಅಂದರೆ 1 ಮೈನಸ್ 4x ಪ್ಲಸ್ 1, ರೈಟ್? ಸೊ ವಾಟ್ ವಿಲ್ ಯು ಗೆಟ್, dy by dx ಈಸ್ ಈಕ್ವಲ್ ಟು ಏನು ಸಿಗುತ್ತೆ ನಿಮಗೆ, 5 ಇಂಟು 4 ಎಕ್ಸ್ ಪವರ್ 4 ಅಂದರೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಇಲ್ಲಿ ಬರಿಬೇಕಿಲ್ಲ, ಆನ್ ಡಿಫ್ರೆನ್ಷಿಯೇಟಿಂಗ್ ಅಥವಾ ಡಿಫ್ರೆನ್ಷಿಯೇಟ್ ಬೋತ್ ಸೈಡ್ಸ್. ಓಕೆ, 5 ಕಾನ್ಸ್ಟೆಂಟ್ ಹೊರಗೆ ಬರಿತೀವಿ, ಎಕ್ಸ್ ಪವರ್ 4 ಡಿಫ್ರೆನ್ಸಿಯೇಷನ್ನು 4 ಇಂಟು ಎಕ್ಸ್ ಕ್ಯೂಬ್ ಮೈನಸ್ 5 ಹಾಗೆ ಇರಲಿ, ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ 3x ಸ್ಕ್ವೇರ್ ಪ್ಲಸ್ 3 ಹಾಗೆ ಇರಲಿ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಮೈನಸ್ 4 ಹಾಗೆ ಇರಲಿ, ಎಕ್ಸಿಂದ ಡಿಫ್ರೆನ್ಸಿಯೇಷನ್ 1 ಪ್ಲಸ್ 1 ಅಂದರೆ ಕಾನ್ಸ್ಟೆಂಟ್, ಡಿಫ್ರೆನ್ಸಿಯೇಷನ್ ಇಸ್ 0. ಅರ್ಥ ಆಯ್ತಲ್ಲ? ನಾನು ಇಲ್ಲಿ ಡಿ ಬೈ ಡಿ ಎಕ್ಸ್ ಬರ್ದಿಲ್ಲ, ಯಾಕೆ ಅಂತಂದರೆ ಆಲ್ರೆಡಿ ಅಡಿಕ್ಟ್ ಆಗಿರ್ತೀರ ಈಗ ನೀವು ಡೆರಿವೇಟಿವ್ನ ಕಂಡುಹಿಡಿಯೋದಕ್ಕೆ, ಹಾಗಾಗಿ ನಾನು ಬರ್ದಿಲ್ಲ. ಅರ್ಥ ಆಯ್ತಲ್ಲ? y ಡ್ಯಾಶ್ ಇಸ್ ಈಕ್ವಲ್ ಟು 5 4s 20x ಕ್ಯೂಬ್ ಮೈನಸ್ 5 3s 15x ಸ್ಕ್ವೇರ್ ಪ್ಲಸ್ 3 2s 6, so 6x minus 4. This is your answer. I hope so you have understood this, right? Coming to next question. Yenide next question? Let me turn the sheet. Third question. X to the power of -3 into 5 plus 3x. Correct? Right? Idu -3. ಈಗ -3 ಇದ್ರೆ ಏನಂತೆ, ಒಳಗೆ ಮಲ್ಟಿಪ್ಲೈ ಮಾಡಿ 5 ಇಂಟು ಎಕ್ಸ್ ಟು ದ ಪವರ್ ಆಫ್ -3 ಪ್ಲಸ್ 3 ಇಂಟು ಎಕ್ಸ್ ಟು ದ ಪವರ್ ಆಫ್ -3. ಕರೆಕ್ಟ್ ಇದೆಯಾ? ಬೇಸಿಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಸೊ ವಾಟ್ ವಿಲ್ ಯು ಗೆಟ್ ಹಿಯರ್ ಆ್ಯಕ್ಚುಲಿ, 5 ಇಂಟು ಎಕ್ಸ್ ಪವರ್ -3 ಪ್ಲಸ್ 3 ಇಂಟು ಎಕ್ಸ್ ಟು ದ ಪವರ್ ಆಫ್ 1 - 3 ಅಂದರೆ -2. ಓಕೆ, ಈಗ ಆನ್ ಡಿಫ್ರೆನ್ಷಿಯೇಟಿಂಗ್ ವಿ ಗೆಟ್, ನೀವು ಫುಲ್ ಬರೀರಿ ದಯವಿಟ್ಟು. ಆನ್ ಡಿಫ್ರೆನ್ಷಿಯೇಟಿಂಗ್ ವಿ ಗೆಟ್ ಏನು ಸಿಗುತ್ತೆ ನೋಡಿ, y ಡ್ಯಾಶ್ ಅಥವಾ dy by dx ಈಸ್ ಈಕ್ವಲ್ ಟು 5 ಹೊರಗಡೆ ಇರಲಿ, dy by dx ಆಫ್ ಬರದೇ ಬಿಡೋಣ, ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಎಕ್ಸ್ ಟು ದ ಪವರ್ ಆಫ್ -3 ಪ್ಲಸ್ 3 ಕಾನ್ಸ್ಟೆಂಟ್ ಹೊರಗಿರಲಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ -2. ಓಕೆ, ಸೊ ವಾಟ್ ವಿಲ್ ಯು ಗೆಟ್ ಹಿಯರ್, ವಿಚ್ ಈಸ್ ಈಕ್ವಲ್ ಟು 5 ಹಾಗೆ ಇರಲಿ, ಎಕ್ಸ್ ಟು ದ ಪವರ್ ಆಫ್ ಎನ್ ಅಂತ ಅಂದ್ರೆ ಏನು, ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇದೆ ತಾನೆ. 3 ಎಕ್ಸ್ ಟು ದ ಪವರ್ ಆಫ್ ಎನ್ ಅಂತ ಅಂದರೆ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಓಕೆ, ಎನ್ ಮೈನಸ್ 1. ಈಗ ಸಿಂಪ್ಲಿಫೈ ಮಾಡಿ, 5 3s 15 ಮೈನಸ್ ಸೈನ್ ಇದೆ 15, ಎಕ್ಸ್ ಟು ದ ಪವರ್ ಆಫ್ -3 - 1 ಅಂದರೆ -4, ನೆಕ್ಸ್ಟ್ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್, ನೆಕ್ಸ್ಟ್ 3 2s 6, ಎಕ್ಸ್ ಟು ದ ಪವರ್ ಆಫ್ -3. ಅರ್ಥ ಆಯ್ತಲ್ಲ? ಸೊ ದಟ್ಸ್ ಇಟ್, ದಿಸ್ ಈಸ್ ಯುವರ್ ಆನ್ಸರ್. ಬೇಕಿದ್ರೆ ಮೈನಸ್ ಕಾಮನ್ ತೆಗಿತೀರಾ ಅಂದರೆ ಮೈನಸ್ ಕಾಮನ್ ತೆಗಿಬೋದು, 3 1s ಟೇಬಲ್ಸು 3 ಕಾಮನ್ ತೆಗಿಬೋದು, ನಿಮಗೆ ಬಿಟ್ಟಿದ್ದು. ಇಲ್ಲ ಅಂದರೆ ಇಲ್ಲೇ ಫೈನಲ್ ಮಾಡಿದ್ರು ಓಕೆ. ಲೆಟ್ ಮಿ ಚೆಕ್, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಆನ್ಸರ್ ಕೊಟ್ಟಿದ್ದಾರೆ ಹಿಂದೆ.
ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಫಸ್ಟ್ 3 ಕಾಮನ್ ತೆಗೆದಿದ್ದಾರೆ ನೋಡ್ರಿ. -3 ಕಾಮನ್ ತೆಗೆದ್ರೆ ಏನು ಸಿಗುತ್ತೆ, 5 × x⁻⁻4 ಪ್ಲಸ್ 2 × x⁻⁻3. ಹೌದಲ್ವಾ? ಈ ರೀತಿ ಅವರು ಕಾಮನ್ ತೆಗೆದಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ನೆಕ್ಸ್ಟ್ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಈ x⁻⁻4 ಈಸ್ ನಥಿಂಗ್ ಬಟ್ ಡಿನಾಮಿನೇಟ್ರಲ್ಲಿ x⁻⁻4 ತಾನೆ. ಸೊ ಅವ್ರು ಏನು ಮಾಡಿದ್ದಾರೆ, -3 × x⁻⁻4 ಕಾಮನ್ ತೆಗೆದಿದ್ದಾರೆ. ಅಲ್ಲಿ ಉಳಿದಿದ್ದೇನು 5 ಪ್ಲಸ್ 2 × x⁻⁻4ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ x⁻⁻3 ಸಿಗುತ್ತೆ, ಬರೀ x⁻1. ಕರೆಕ್ಟಾ? ದೇರ್ಫೋರ್ ಅದನ್ನು ಅವ್ರು ಏನು ಮಾಡಿದರೆ 3 x⁻⁻4ನ ಕೆಳಗಡೆ ಕಳಿಸಿದರೆ x⁻4 ದೆನ್ ಯು ವಿಲ್ ಗೆಟ್ 5 + 2x. ದಿಸ್ ಈಸ್ ಯುವರ್ ಆನ್ಸರ್ ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್. ಅರ್ಥ ಆಯ್ತಲ್ಲ? ಇಲ್ಲ ಇಲ್ಲಿಗೆ ಫೈನಲ್ ಮಾಡಿದ್ರು ಇಟ್ ಈಸ್ ಆಲ್ ರೈಟ್, ಬಟ್ ಇಫ್ ಇಟ್ ಈಸ್ ಗಿವನ್ ಲೈಕ್ ದಟ್ ದೆನ್ ಟೇಕ್ ಇಟ್, ನೋ ಇಶ್ಯೂಸ್, ರೈಟ್? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಏನಿದೆ ನೋಡೋಣ. ಲೆಟ್ ಮಿ ಟೇಕ್ ದ ಶೀಟ್. ಓಕೆ, ಸೊ ಎಷ್ಟಾಯಿತು, 3 ಕ್ವಶನ್ ಆದ್ವಲ್ಲ. ಕಮಿಂಗ್ ಟು 4th ಕ್ವೆಶನ್. y ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, x⁵ 3 - 6 × x⁻⁻9. ಸೊ ಹೇಗೆ ಸಾಲ್ವ್ ಮಾಡ್ತೀರಾ, ಅಗೇನ್ ಬ್ರ್ಯಾಕೆಟಲ್ಲಿ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. y ಈಸ್ ಈಕ್ವಲ್ ಟು 3 × x⁻⁵ - 6 × x⁻⁻9. ರಿಮೈನಿಂಗ್ 2 ಪ್ರಾಬ್ಲಮ್ಸಿಗೆ ಬೇಕಿದ್ರೆ f(x) ಅಂತಾನೆ ತೊಗೊಂಡು ಮಾಡ್ತೀನಿ. ಅಲ್ಲಿಗೆ ನಿಮಗೆ y ಮತ್ತು f(x) ಎರಡು ಒಂದೇ ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಓಕೆ, ರೈಟ್. ಸೊ ಡಿಫ್ರೆನ್ಶಿಯೇಟ್ on both sides with respect to x. ಏನು ಸಿಗುತ್ತೆ, dy/dx of y, dy/dx of 3 ಕಾನ್ಸ್ಟೆಂಟ್ ಹೊರಗೆ ಬರೀರಿ x⁻5 ಮೈನಸ್ 6 ಕಾನ್ಸ್ಟೆಂಟ್ ಹೊರಗೆ ಬರೀರಿ dy/dx of x⁻⁻9. ಕರೆಕ್ಟ್ನಾ? ವಿಚ್ ಈಸ್ ಈಕ್ವಲ್ ಟು 3 × x⁻5 5 × x⁴. ಕರೆಕ್ಟಾ? Differentiation of the x⁻n is n × x⁻n - 1 minus 6 × n × x⁻⁻1 ಅಂದರೆ ಏನಾಗುತ್ತೆ, -10 ತಾನೆ. 5 3 = 15 x⁴ ಮೈನಸ್ ಇಂಟು ಮೈನಸ್ ಪ್ಲಸ್ 9 6 = 54 x⁻⁻10. ಓಕೆ, ಸೊ ದಿಸ್ ಇಸ್ ಯುವರ್ ಆನ್ಸರ್. ಇನ್ ಕೇಸ್ ಅವ್ರ ಸಿಂಪ್ಲಿಫಿಕೇಷನಲ್ಲಿ ನಿಮಗೆ ಬೇರೆ ಆನ್ಸರ್ ಕೊಟ್ಟಿದ್ದಾರೆ ಅಂತ ಅಂದರೆ ಏನು ಮಾಡ್ತೀರಾ ನೀವು, ಯು ವಿಲ್ ಹ್ಯಾವ್ ಟು ಚೇಂಜ್ ಇಟ್. ಎಲ್ಲರೂ ಏನಾರು ಮಿಸ್ ಮಾಡೋದನ್ನ ಇಲ್ವಲ್ಲ. 15, ದಿಸ್ ಇಸ್ 54. ಲೆಟ್ ಮಿ ಚೆಕ್ ದ ಆನ್ಸರ್, ಏನು ಕನ್ಫರ್ಮ್ ಇದೆಯೋ ಇಲ್ಲ ಅಂತ ಹಿಂದೆ ಆನ್ಸರ್ ನೋಡ್ಬಿಡೋಣ ಒಮ್ಮೆ. ಓಕೆ, ಆನ್ಸರ್ ತಪ್ಪು ಬರ್ತಾ ಇದೆ. ಯಾಕೆ ಅಂತ ಅಂದರೆ, ಸಾರಿ, ಐ ಕಮಿಟೆಡ್ ಎ ಮಿಸ್ಟೇಕ್. ವಾಟ್ ವಾಸ್ ಇಟ್, ಈ x⁻5 ಬರೀ ಇದಕ್ಕಷ್ಟೇ ಮಲ್ಟಿಪ್ಲೈ ಮಾಡಿದ್ದೀನಿ, ಹೌದಲ್ವಾ? ನಾನು ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕಿತ್ತು. ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಲೆಟ್ ಅಸ್ ಟ್ರೈ ಅಗೇನ್. 3 × x⁻5 ಮೈನಸ್ 6 × x⁻5 ಇಲ್ಲಿ ಮಲ್ಟಿಪ್ಲೈ ಆದರೆ ನಮಗೇನು ಸಿಗುತ್ತೆ, x⁻5 × x⁻⁻9. ಕರೆಕ್ಟಾ? ಅಂತ ಅಂದರೆ ಏನಾಗುತ್ತೆ, x⁻5 - 9 ಅಂದರೆ -4. ಸೊ ಇಲ್ಲಿಗೇನು ಸಿಗಬೇಕಿತ್ತು, x⁻⁻4. ಸೊ ಸಾರಿ ಫಾರ್ ದಿಸ್ ಒನ್, ರೈಟ್? ಈಗ ಟ್ರೈ ಮಾಡಿ. y' ಈಸ್ ಈಕ್ವಲ್ ಟು ಇದಂತೂ ಏನಾಗುತ್ತೆ, 3 × x⁻5 ಅಂದರೆ 5 × x⁻4 -6 ಕರೆಕ್ಟ್ ಇದೆ. ಇದೇನಾಗುತ್ತೆ, -4 x⁻n - 1 ಅಂದರೆ -4 - 1 ಕರೆಕ್ಟ್ ಇದೆಯಾ? ಈಗ ಕರೆಕ್ಟ್ ಬರುತ್ತೆ ನೋಡಿ. 15 x⁻4 ಮೈನಸ್ ಇಂಟು ಮೈನಸ್ ಪ್ಲಸ್ 24 x⁻⁻5. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅವರು ಆ x⁻5ನ ಡಿನಾಮಿನೇಟರಲ್ಲಿ ಬರ್ಕೊಂಡಿದ್ದಾರೆ. ಸೊ -5 ಇರೋದೇನಾಗುತ್ತೆ, ಕೆಳಗಡೆ ಹೋದರೆ +5 ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಆ್ಯಕ್ಚುಲಿ ನಾನು ನೀಟಾಗಿ ನೋಡ್ಕೊಳ್ಳಿಲ್ಲ, ಅಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡಬೇಕಿತ್ತು ನಾನು. ಓಕೆ, ರೈಟ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 5 ಏನಿದೆ, ಗಿವನ್ f(x) is equal to x⁻⁻4 × 3 - 4 × x⁻⁻5. ಕರೆಕ್ಟ್ ಇದೆಯಾ? ಈಗ ಏನು ಮಾಡ್ಬೇಕು, ನಾನು ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿಬಿಡೋಣ. f(x) is equal to 3 × x⁻⁻4 - 4 × x⁻⁻4 x⁻⁻5. ಕರೆಕ್ಟ್ ಇದೆಯಾ? ಸೊ ಅಲ್ಲಿಗೆ ನಮ್ಮ f(x) ಏನಾಗುತ್ತೆ, 3 × x⁻⁻4 - 4 × x⁻⁻4 - 5 ಅಂದರೆ ಏನಾಗುತ್ತೆ, -9 ಆಗುತ್ತೆ. ಬೇಸ್ ಆರ್ ಸೇಮ್, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್. ಕರೆಕ್ಟಾ? ರೈಟ್. ಈಗೇನಾಗುತ್ತೆ, ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು x. ನೀವು ಅದು ಬರ್ಕೊಳ್ಳಿ. ಓಕೆ,
ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಸಿಗುತ್ತೆ, 3 ಕಾನ್ಸ್ಟೆಂಟ್ ಬಿಟ್ಟಾಕ್ರಿ. ಇದೇನಾಗುತ್ತೆ, ಎಕ್ಸ್ ಪವರ್ ಎನ್ ಫಾರ್ಮುಲಾ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಮೈನಸ್ 4 ಹಾಗೆ ಇರಲಿ, ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಕರೆಕ್ಟ್? ಸೊ ವಾಟ್ ವಿಲ್ ಯು ಗೆಟ್, ಮೈನಸ್ 4 3s ಅಂದರೆ 12, ಎಕ್ಸ್ ಟು ದ ಪವರ್ ಆಫ್ 4 ಮೈನಸ್ 4 ಮೈನಸ್ 1 ಅಂದರೆ ಮೈನಸ್ 5, ಮೈನಸ್ ಇಂಟು ಮೈನಸ್ ಪ್ಲಸ್ 9 4s 36, ಎಕ್ಸ್ ಟು ದ ಪವರ್ ಆಫ್ ಮೈನಸ್ 10. ಓಕೆ, ಸೊ ಇಲ್ಲಿ 12 ಟೇಬಲ್ಸ್ ಕಾಮನ್ ಬರುತ್ತೆ. ಇನ್ ಕೇಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಮನ್ ತೊಗೊಂಡಿದ್ದಾರೆ ಅಂದರೆ ನಾವು ಕಾಮನ್ ತೊಗೊಳೋಣ, ಇಲ್ಲ ಅಂತ ಅಂದರೆ ಬಿಟ್ಟಾಕಿ. ಅರ್ಥ ಆಯ್ತಲ್ಲ? ಸೊ ವಾಟ್ ವಿಲ್ ಯು ಗೆಟ್ ಹಿಯರ್, ಐ ಹೋಪ್ ಸೊ ದಿಸ್ ಇಸ್ ಅಟ್ ಲೀಸ್ಟ್ ಕರೆಕ್ಟ್, ರೈಟ್? ಇಲ್ಲ ಅಂದರೆ ಮೈನಸ್ 12 ಡಿವೈಡೆಡ್ ಬೈ ಎಕ್ಸ್ ಪವರ್ 5 ಪ್ಲಸ್ 36, ಎಕ್ಸ್ ಪವರ್ ಮೈನಸ್ 10ನ ಕೆಳಗಡೆ ಬಂದರೆ ಎಕ್ಸ್ ಪವರ್ 10. ಐ ಥಿಂಕ್ ಇಷ್ಟೇ ಕೊಟ್ಟಿರಬೇಕು. ಲೆಟ್ ಮಿ ವೆರಿಫೈ ಒನ್ಸ್. ರೈಟ್, ಅವ್ರು ಇಷ್ಟನ್ನೇ ಕೊಟ್ಟಿದ್ದಾರೆ ಕರೆಕ್ಟಾಗಿ. ಅರ್ಥ ಆಯ್ತಲ್ಲ? ಓಕೆ, ಸೊ ದಿಸ್ ವಾಸ್ ಒನ್ ಸಚ್. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಲಾಂಗ್ ಇದೆ, ಸೊ ಪೇಪರ್ ಟರ್ನ್ ಮಾಡಿಬಿಡೋಣ. ವಾಟ್ ಈಸ್ ಇಟ್? ಇದರಲ್ಲಿ ಕೋಶನ್ ರೂಲು ಅಪ್ಲೈ ಆಗುತ್ತೆ, ಅಲ್ಜಿಬ್ರಾನು ಅಪ್ಲೈ ಆಗುತ್ತೆ. ಲೆಟ್ ಅಸ್ ಟ್ರೈ. ಕ್ವೆಶನ್ ನಂಬರ್ 6, ದ ಫೈನಲ್ ಕ್ವೆಶನ್ ಇನ್ ಕ್ವೆಶನ್ ನಂಬರ್ 9 ಸಬ್ ಕ್ವಶನ್ನು ಫೈನಲ್ ಇದು. ಸೊ ಏನಿದೆ ನಿಮ್ಮ ಹತ್ರ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 3x ಮೈನಸ್ 1. ಓಕೆ, ಸೊ ಏನು ಮಾಡ್ತೀರಾ ಇದಕ್ಕೆ, ಎಫ್ ಡ್ಯಾಶ್ ತಾನೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದಾಗ ಅಂದರೆ ಡಿ ಬೈ ಡಿ ಎಕ್ಸು ತಗೊಳ್ಳಿ, ಸ್ಟೆಪ್ ವೈಸ್ ಅಪ್ಲೈ ಮಾಡಿಬಿಡೋಣ ಇದಕ್ಕೆ. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಒಂದಕ್ಕೆ, ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 3x ಮೈನಸ್ 1 ಇನ್ನೊಂದು. ರೈಟ್, ಫಸ್ಟು ಸಬ್ಟ್ರಾಕ್ಷನ್ ಥರ ನಾವು ಅಪ್ಲೈ ಮಾಡಿದ್ದೀವಿ, ಅಲ್ಲಿಗೆ ಎರಡಕ್ಕೂ ಅಪ್ಲೈ ಆಯಿತು. ನೆಕ್ಸ್ಟ್ ಈಗ ಕೋಶನ್ ರೂಲು ನಮಗೆ ಗೊತ್ತಿದೆ. ಇದು ಫಸ್ಟ್ ಏನಾಗುತ್ತೆ, ಎಲ್ ಎಚ್ ಎಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೋಶನ್ ರೂಲ್ ಏನು ಹೇಳುತ್ತೆ, ವಿ ಸ್ಕ್ವೇರ್ ಅಂದರೆ ಡಿನಾಮಿನೇಟರ್ ಸ್ಕ್ವೇರ್. ಇಲ್ಲೇನಾಗುತ್ತೆ, ಡಿನಾಮಿನೇಟರ್ ಹಾಗೆ ಇರಲಿ, ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಹಾಗೆ ಇರಲಿ, ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟರ್. ಇದಾಯ್ತಾ? ಮೈನಸ್ ಇದಕ್ಕೂ ಅಷ್ಟೇ ಹಂಗೆ ಮಾಡಿ, 3x ಮೈನಸ್ 1 ಹೋಲ್ ಸ್ಕ್ವೇರ್. ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ ಥರ ಎಲ್ಲ ಬರೀರಿ. ನೆಕ್ಸ್ಟಿಂದ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಬರಿಬೋದು. ಇಲ್ಲಿ 0 ಇಂಟು ಎನಿ ಟರ್ಮ್ ಫುಲ್ 0 ಆಗುತ್ತೆ, ಎನಿ ಟರ್ಮ್ ಫುಲ್ 0 ಆಗುತ್ತೆ ಅಂತ. ಓಕೆ, ಬಟ್ ಸದ್ಯಕ್ಕೆ ಬರೀರಿ, ಡಿನಾಮಿನೇಟರ್ ಹಾಗೆ ಇರಲಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಹಾಗೆ ಇರಲಿ, ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟರ್ ಮೀನ್ಸ್ 3x ಮೈನಸ್ 1. ಕರೆಕ್ಟಾ? ಬರೀರಿ. ಅದನ್ನು ಬರೆದ ಮೇಲೆ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಮೈನಸ್ 2 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಪ್ಲಸ್ 0 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ ಏನಾಗುತ್ತೆ ಅಬ್ಸರ್ವ್ ಮಾಡಿ, 3x ಮೈನಸ್ 1 ಹಾಗೆ ಇರಲಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ, ಡಿ ಬೈ ಡಿ ಎಕ್ಸ್ ಆಫ್ 3x ಅಂದರೆ 3 ಕಾನ್ಸ್ಟೆಂಟ್ ಹೊರಗಡೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1 ಮೈನಸ್ 0 ಆಗುತ್ತೆ ಕಾನ್ಸ್ಟೆಂಟ್, 3x ಮೈನಸ್ 1 ಹೋಲ್ ಸ್ಕ್ವೇರ್. ಅಲ್ಲಿಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದುಬಿಟ್ಟು ಏನಾಗುತ್ತೆ, ಎನಿಥಿಂಗ್ ಇಂಟು 0 0, 1 ಪ್ಲಸ್ 0 1, ಮೈನಸ್ 2 ಇಂಟು 1 ಮೈನಸ್ 2. ಸೊ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 3 ಇಂಟು 2 6x ಮೈನಸ್ 3 ಇಂಟು 2 6, x ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು 3 ಅಂದರೆ 3x ಸ್ಕ್ವೇರ್. ಕರೆಕ್ಟಾ? 3 ಮೈನಸ್ 0 3, ಸೊ 3x ಸ್ಕ್ವೇರ್ ಡಿವೈಡೆಡ್ ಬೈ 3x ಮೈನಸ್ 1 ಹೋಲ್ ಸ್ಕ್ವೇರ್. ಆಲ್ ರೈಟ್, ಸೊ ಈಗೇನು ಮಾಡೋಣ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್ ಮೈನಸ್ 3x ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ, 6 ಮೈನಸ್ 3 3, ಸೊ 3x ಸ್ಕ್ವೇರ್ ಮೈನಸ್ 2x ಡಿವೈಡೆಡ್ ಬೈ 3x ಮೈನಸ್ 1 ಹೋಲ್ ಸ್ಕ್ವೇರ್. ರೈಟ್, ಲೆಟ್ ಮಿ ವೆರಿಫೈ ದಿ ಆನ್ಸರ್. ಐ ಥಿಂಕ್ ಇಷ್ಟೇ ಇರಬೇಕು, ಇನ್ನೇನು ಸಿಂಪ್ಲಿಫಿಕೇಶನ್ ಇರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಜಸ್ಟ್ ಚೆಕ್ ಇಟ್ ಔಟ್. ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಸ್ಕ್ವೇರು ಆಗುತ್ತೆ. ನೆಕ್ಸ್ಟು ಇನ್ನೇನಿದೆ, ವೆಯ್ಟ್ ಎ ಮಿನಿಟ್, ಟರ್ನ್ ಮಾಡಿಬಿಡೋಣ ಟೆಕ್ಸ್ಟ್ ಬುಕ್ನ. ಓಕೆ, ಮೈನಸ್ 2 ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಐತೆ, ಮೈನಸ್ ಐತೆ, ಎಕ್ಸ್ ಕಾಮನ್. ಓಕೆ, ಎಕ್ಸ್ ಕಾಮನ್ ತೆಗೆದಿದ್ದಾರೆ, ಡಿನಾಮಿನೇಟರ್ ಕರೆಕ್ಟ್ ಇದೆ. ಏನು ಮಾಡಿದ್ದಾರೆ ಅವರು ಅಂದರೆ ಸಿಂಪಲ್ ಇದೆ ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ
ಎಕ್ಸ್ ಪ್ಲಸ್ ಸಿ ಇಲ್ಲಿಯವ್ರಿಗೆ ನಿಲ್ಲಿಸಿದ್ರು ಪ್ರಾಬ್ಲಮ್ ಏನಿಲ್ಲ. ಕೆಲವೊಬ್ರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಆನ್ಸರ್ ಕೊಟ್ಟಿದ್ದಾರೆ ಅಂತ ಬಂದುಬಿಡ್ತೀರ. ಹಾಗಾಗಿ ನಾನು ಇಲ್ಲಿ ಟೆಕ್ಸ್ಟ್ ಬುಕ್ ನೋಡಿ ವೆರಿಫೈ ಮಾಡ್ತಿದ್ದೀನಿ. ಎಕ್ಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ, 3x ಇಂಟು ಎಕ್ಸ್ 3x ಸ್ಕ್ವೇರ್ ಮೈನಸ್ 2 ಡಿವೈಡೆಡ್ ಬೈ 3x ಮೈನಸ್ 1 ಹೋಲ್ ಸ್ಕ್ವೇರ್. ಓಕೆ, ಸೊ ಇನ್ ಕೇಸ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಥಿಂಕ್ ದಟ್ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಆನ್ಸರ್ ಇದೆ, ನಾನು ಮಾಡಿಸಿರೋದು ಬೇರೆ ಆನ್ಸರ್ ಇದೆ ಅಂತಂದರೆ ದಿಸ್ ದ ಆನ್ಸರ್. ಅರ್ಥ ಆಯ್ತಲ್ಲ? ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಲೆಟ್ ಮಿ ಟೇಕ್ ಅನದರ್ ಶೀಟ್. ಓಕೆ, ನೋ ಇಟ್ ಇಸ್ ಹಿಯರ್ ದಿಸ್ ಸ್ಪೇಸ್. ಕ್ವಶನ್ ನಂಬರ್ 10 ಆ್ಯಕ್ಚುಲಿ ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ನಿಮಗೆ ಮಾಡಿಸಿದ್ದೀನಿ. ಫೈಂಡ್ ದ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್. ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆಲ್ರೆಡಿ ಮಾಡಿದ್ದೀನಿ. ಏನದು ಇದರಿಂದ ಹಿಂದೆ ಲೆಕ್ಚರ್ ಅಲ್ಲ, ಅದಕ್ಕಿಂತ ಒಂದು ಹಿಂದೆ ಲೆಕ್ಚರ್ ಇದೆಯಲ್ಲ ಡೆರಿವೇಟಿವ್ಸ್ ಬಗ್ಗೆ, ಐ ಥಿಂಕ್ ಲೆಕ್ಚರ್ ನಂಬರ್ 8, ಅದರಲ್ಲಿ ನಿಮಗೆ ಇದ್ರದ್ದು ಆನ್ಸರ್ ಸಿಕ್ಬಿಡುತ್ತೆ. ಸೊ ಲೆಟ್ ಅಸ್ ನಾಟ್ ಗೋ ಟು ದಟ್ ಕ್ವೆಶನ್. ಆ್ಯಂಡ್ ದ ಫೈನಲ್ ಕ್ವೆಶನ್ ಏನಿದೆ, ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಅಂದರೆ ಇವೆಲ್ಲದಕ್ಕೂ ನೀವು ಸೊಲ್ಯೂಷನ್ ಕಂಡುಹಿಡಬೇಕೀಗ. ಒಂದು ಕೆಲಸ ಮಾಡೋಣ, ಕಾಸ್ ಎಕ್ಸನ್ನು ಮಾಡೇ ಬಿಡೋಣ ಅತ್ಲಾಗೆ. ಓಕೆ, ಬೇಡ ಆಲ್ರೆಡಿ ಮಾಡಿದ್ದೀನಿ ಲೆಕ್ಚರ್ ನಂಬರ್ 8ಅಲ್ಲಿ. ಯು ಕ್ಯಾನ್ ವಾಚ್ ದೇರ್. ಓಕೆ, ಸಿ ಅನ್ನೆಸೆಸರಿ ವೇಸ್ಟ್ ಆಫ್ ಟೈಮ್ ಆಗಿಬಿಡುತ್ತೆ ಅದು. ಓಕೆ, ಸೊ ಲೆಟ್ ಮಿ ಜಸ್ಟ್ ಡ್ರ್ಯಾಗ್ ಟು ಕ್ವೆಶನ್ ನಂಬರ್ 10, ಮೂವ್ ಟು ಕ್ವೆಶನ್ ನಂಬರ್ 11. ಏನು ಕೊಟ್ಟಿದ್ದಾರೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ನಾನು ನಿನ್ನೆ ಎಕ್ಸಸೈಸ್ ಮಾಡಬೇಕಾದ್ರೆ, ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಹೇಳಿದ್ದೆ ಏನಂತ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕಾದ್ರೆ ಬೇರೆ ಬೇರೆ ಬರಲಿ ಫಂಕ್ಷನು ಅವಾಗ ಹೇಳ್ತೀನಿ ಅಂತ ಹೇಳಿದ್ದೆ, ಹೌದಲ್ವಾ? ಅಟ್ ದಟ್ ಟೈಮ್ ಐ ಟೋಲ್ಡ್ ಯು ದಿಸ್ ಒನ್. ಸೊ ನೌ ಲೆಟ್ ಅಸ್ ಟ್ರೈ. ಇಲ್ಲಿ ಅಬ್ಸರ್ವ್ ಮಾಡಿ, ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೊರಟಾಗ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ ಇಲ್ಲಿ ಕ್ಲೀನಾಗೆ, ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್, ಇದು ಯು ಇದು ವಿ, ರೈಟ್? ಎಸ್ ಆರ್ ನೋ? ಸೊ ಯು ಗಾಟ್ 2 ಫಂಕ್ಷನ್ಸ್. ನಾವು 2 ಫಂಕ್ಷನ್ಸ್ ಇದೆ ಅಂತಂದರೆ ಪ್ರಾಡಕ್ಟ್ ರೂಲ್ ಅಂದರೆ ನಾನೇನು ಹೇಳಿದ್ದೀನಿ, ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್, ಪಿ ಫಾರ್ ಪ್ರಾಡಕ್ಟ್ ಪಿ ಫಾರ್ ಪ್ಲಸ್. ಅರ್ಥ ಆಯ್ತಲ್ಲ? ಸೊ ದೇರ್ ಫಾರ್ ಏನಾಗುತ್ತೆ ಇಲ್ಲಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಯು ಅಂದರೆ ಸೈನ್ ಎಕ್ಸು ಹಾಗೆ ಇರಲಿ, ವಿ ಡ್ಯಾಶ್ ಅಂದರೆ ಕಾಸ್ ಎಕ್ಸಿಂದು ಡೆರಿವೇಟಿವ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್. ಕರೆಕ್ಟಾ? ಬೇಕಿದ್ರೆ ಇನ್ನೂ ಸಿಂಪ್ಲಿಫೈ ಬೇಕಾ, ಬರೆದು ಬಿಡೋಣ. ಈಸ್ ಈಕ್ವಲ್ ಟು ಸೈನ್ ಎಕ್ಸು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಓಕೆ, ಪ್ಲಸ್ ವಿ ಅಂದರೆ ಎರಡನೇ ಫಂಕ್ಷನ್ ಆ್ಯಸ್ ಇಟ್ ಈಸ್ ಬರೆಯೋಣ, ಕಾಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಅರ್ಥ ಆಯ್ತಲ್ಲ? ದೆನ್ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್, ಸೈನ್ ಎಕ್ಸ್ ಕಾಸ್ ಎಕ್ಸಿಂದು ಏನಂತಾರೆ ಅದನ್ನು ಡಿಫ್ರೆನ್ಷಿಯೇಷನ್ ಡೆರಿವೇಟಿವ್ ಏನು, ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಸೈನ್ ಎಕ್ಸಿಂದು ಏನಂತಾರೆ ಡೆರಿವೇಟಿವ್ ಏನು, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಕರೆಕ್ಟಾ? ಸೈನ್ ಇಂಟು ಸೈನ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಟ್ರಿಗ್ನೋಮೆಟ್ರಿಯಲ್ಲಿ ನೀವು ಕಲ್ತಿರ್ತೀರಾ ಏನಂತ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಯಾವ್ದು ಫಾರ್ಮುಲಾ ಅದು, ಕಾಸ್ 2x ಫಾರ್ಮುಲಾ. ಎಸ್ ಆರ್ ನೋ? ಸೊ ದೇರ್ ಫೋರ್ ವಾಟ್ ಇಸ್ ದ ಆನ್ಸರ್, ಕಾಸ್ 2x ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಸೊ ಏನಾಗುತ್ತೆ ಇದು, ಕಾಸ್ 2x ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಇದೆ, ಹೌದಾ? ಸೊ ಸೀಕೆಂಟ್ ಎಕ್ಸ್ನ ನಾವು ಹೇಗೆ ಸಾಲ್ವ್ ಮಾಡ್ಬೋದು, ಫೈಂಡ್ ದ ಡೆರಿವೇಟಿವ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಸೀಕೆಂಟ್ ಎಕ್ಸ್ ಹೇಗೆ ಮಾಡೋಣ, ಓಕೆ, ಸೀಕೆಂಟ್ ನಮಗೆ ಡೈರೆಕ್ಟಾಗಿ ಅಂತೂ ಗೊತ್ತಿಲ್ಲ, ಬಟ್ ಕಾಸ್ ಗೊತ್ತಿದೆಯಾ? ಸೊ ಒಂದು ಕೆಲಸ ಮಾಡೋಣ, ಸೀಕೆಂಟ್ ಈಸ್ ನಥಿಂಗ್ ಬಟ್ 1 ಬೈ ಕಾಸ್ ಎಕ್ಸ್. ಈಗ ಏನು ಮಾಡೋಣ ಅಂದರೆ, ಇದು ಯು ಇದು ವಿ, ರೈಟ್? ಈಗ ಕೋಶನ್ ರೂಲ್ ಅಪ್ಲೈ ಮಾಡಿ ಮಾಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಿ ಯು ಡ್ಯಾಶ್ ಡಿ ಬೈ ಡಿ ಎಕ್ಸ್ ಆಫ್ 1 ಮೈನಸ್ ಯು ಅಂದರೆ 1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಡಿನಾಮಿನೇಟರ್ ಸ್ಕ್ವೇರ್ ಎಕ್ಸ್, ಹೌದಲ್ವಾ? ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಅಲ್ಲಿಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಇಂಟು ಎನಿಥಿಂಗ್ 0 ಬಿಟ್ಟಾಕ್ರಿ 0 ಮೈನಸ್ 1 ಅಂದರೆ ಬಿಟ್ಟಾಕ್ರಿ, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ವಿಚ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಹಿಯರ್, ಅಬ್ಸರ್ವ್ ಮಾಡಿ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಅಂದರೆ 2 ಸತಿ ಕಾಸ್ ಇದೆಯಾ, ಹೌದಾ? ಸೊ 1 ಸತಿ ಕಾಸ್ ಸೈನ್ ಬೈ ಕಾಸ್ ಇದೆಯಲ್ಲ, ಅದನ್ನು ನಾವೇನಂತ ಬರೀಬೋದು, ಟ್ಯಾನ್ ಎಕ್ಸ್ ಇಂಟು 1 ಬೈ ಕಾಸ್ ಇದೆಯಾ, 1 ಬೈ ಕಾಸ್ ಅಂದರೆ ಸೀಕೆಂಟ್ ಎಕ್ಸ್. ಸೊ ನೆನ್ಪಿಟ್ಕೊಳ್ಳಿ,
ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ನಿಮಗೆ ಗೊತ್ತಿದೆ, ಕಾಸ್ ಎಕ್ಸ್, ಕಾಸ್ ಎಂದು ಗೊತ್ತಿದೆ, ಮೈನಸ್ ಸೈನ್ ಎಕ್ಸ್, ಟ್ಯಾನ್ ಎಂದು ಗೊತ್ತಿದೆ, ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಸೀಕೆಂಟ್ ಎಂದು ಗೊತ್ತಿರಬೇಕು, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಥವಾ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದಿ ಕ್ವೆಶನ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಈಗ ಈ ಸೀಕೆಂಟ್ ಎಕ್ಸ್ ಕಲ್ತ್ರಲ್ಲ, ಇದನ್ನೇ ಥರ್ಡ್ ಕ್ವಶನಲ್ಲಿ ನೀವೇನು ಮಾಡಬೇಕಾಗುತ್ತೆ, ಯೂಸ್ ಮಾಡಬೇಕಾಗುತ್ತೆ. ಸೊ ಲೆಟ್ ಮಿ ಜಸ್ಟ್ ಟ್ರೈ ದಟ್. ಥರ್ಡ್ ಕ್ವಶನಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ, 5 ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದುಬಿಟ್ಟು ಏನು ಸಿಗುತ್ತೆ, 5 ಇಂಟು ಸೀಕೆಂಟ್ ಎಕ್ಸ್ ಇಂದು ಡಿಫ್ರೆನ್ಷಿಯೇಷನ್ ಪ್ಲಸ್ 4 ಕಾನ್ಸ್ಟೆಂಟ್ ಬಿಟ್ಟಾಕಿ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಕರೆಕ್ಟಾ? ಎಸ್ ಆರ್ ನೋ? ರೈಟ್? ಯು ಗೋಯಿಂಗ್ ಟು ಗೆಟ್ ಹಿಯರ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಕರೆಕ್ಟ್ ಇದೆ, ಈಸ್ ಈಕ್ವಲ್ ಟು 5. ಸೀಕೆಂಟ್ ಎಕ್ಸ್ ಇಂದು ಡೆರಿವೇಟಿವ್ ಏನಿದೆ, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ 4 ಇಂಟು ಕಾಸ್ ಎಕ್ಸ್ ಇಂದು ಡೆರಿವೇಟಿವ್ ಮೈನಸ್ ಸೈನ್ ಎಕ್ಸ್. ಸೊ ವಾಟ್ ಈಸ್ ದಿ ಆನ್ಸರ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ 4 ಸೈನ್ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಲೆಟ್ ಮಿ ಟೇಕ್ ಅನದರ್ ಶೀಟ್ ನಾವು. ಓಕೆ, ಕಮಿಂಗ್ ಟು ಫೋರ್ತ್ ಕ್ವೆಶನ್. ಕೊಸಿಕೆಂಟ್ ಇದೆ ನೋಡಿ ಇಲ್ಲಿ. ಸೊ ನಿಮ್ಮ ಫಾರ್ಮುಲಾ ಲಿಸ್ಟಲ್ಲಿ ನಾನೇನು ಬರ್ಸಿದ್ನಲ್ಲ, ಲಾಸ್ಟ್ ಕ್ಲಾಸಲ್ಲಿ ಬರೆದಿದ್ದೆ ಅನಿಸುತ್ತೆ, ಲಾಸ್ಟ್ ಕ್ಲಾಸ್ ಅನಿಸುತ್ತೆ, ಅದರಲ್ಲಿ ನೀವು ಇವನು ಆ್ಯಡ್ ಮಾಡ್ಕೊಳ್ಳಿ, ಸೀಕೆಂಟು ಕೊಸಿಕೆಂಟು. ರೈಟ್? ಸೊ ಅರ್ಥ ಆಗಿರೋರು ಏನು ಮಾಡಿ ಅಂದರೆ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಸೀಕೆಂಟ್ ಮಾಡೋದ್ವಲ್ಲ ಆ ರೀತಿ ಮಾಡಿ. ಕೊಸಿಕೆಂಟ್ ಎಕ್ಸು ನಮಗೆ ಗೊತ್ತಿಲ್ಲ, ಬಟ್ 1/sin ಗೊತ್ತಲ್ಲ. ಕೊಸಿಕೆಂಟ್ ಈಸ್ ನಥಿಂಗ್ ಬಟ್ 1/sin. ಸೊ ಲೆಟ್ ಅಸ್ ಅಗೇನ್ ಯೂಸ್ ಕ್ವಶನ್ ರೂಲ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಆಸ್ ಇಟ್ ಈಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಆಸ್ ಇಟ್ ಈಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ತುಂಬ ಸಿಂಪಲ್ ಇದೆ. ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0. ಸೊ 0 ಇಂಟು ಎನಿಥಿಂಗ್ 0. 0 ಮೈನಸ್ 1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಅಲ್ಲಿಗೆ ಏನಾಯ್ತಿದ್ದು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಬೈ 2 ಸತಿ ಸೈನ್ ಇದೆ ತಾನೆ, ಸೊ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್. ಅಲ್ಲಿಗೆ ನಿಮಗೆ ಗೊತ್ತಾಗಬೇಕು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹಾಗೆ ಇರಲಿ, ಕಾಸ್ ಬೈ ಸೈನ್ ಅಂದರೆ ಕಾಟ, 1/sin ಅಂದರೆ ಕೊಸಿಕೆಂಟ, ಸೊ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ದಿಸ್ ಇಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಫಾರ್ಮುಲಾ ವಿಚ್ ಯು ಆರ್ ಸಪೋಸ್ ಟು ರಿಮೆಂಬರ್ ಫಾರ್ ದ ಅಪ್ಕಮಿಂಗ್ ಕ್ಲಾಸಸ್. ಸೆಕೆಂಡ್ ಇಯರಲ್ಲಿ ತುಂಬ ಯೂಸ್ ಆಗ್ತವೆ ಇವೆಲ್ಲವು. ಸೀಕೆಂಟ್ ಎಕ್ಸು ಯೂಸ್ ಆಗುತ್ತೆ, ಕೊಸಿಕೆಂಟು ಯೂಸ್ ಆಗುತ್ತೆ, ಕಾಟ್ ಕೂಡ ಇದೆ. ಕಾಟ್ ನಿಮಗೆ ಡೆರಿವೇಷನ್ ಇಲ್ಲ ಇಲ್ಲಿ, ಬಟ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಟ್ರೈ ಟು ಸಾಲ್ವ್ ಕಾಟ್ ಎಕ್ಸ್. ಓಕೆ, ಕಾಟ್ನ ನೀವೇನು ಬರಿಬೋದು, ಕಾಸ್ ಬೈ ಸೈನ್ ಬರಿಬೋದಾ? ಸೊ ಕಾಸ್ ಬೈ ಸೈನ್ ಅಂತ ಹಾಕೊಂಡ್ಬಿಟ್ಟಾದರೂ ಟ್ರೈ ಮಾಡಿ, ಅಥವಾ ಟ್ಯಾನ್ ಆಲ್ರೆಡಿ ಗೊತ್ತಿದೆ, ಸೊ 1/tan ಹಾಕ್ತೀರಾ ಅಂದರೆ 1/tan ಸಬ್ಸ್ಟಿಟ್ಯೂಟ್ ಮಾಡಿ ಏನು ಮಾಡ್ತೀರಾ, ಟ್ರೈ ಟು ಫೈಂಡ್ ಔಟ್ ದ ಆನ್ಸರ್. ಓಕೆ, ದಟ್ಸ್ ಯುವರ್ ಹೋಮ್ವರ್ಕ್. ಯಾರಿಗಾದರೂ ಸಿಕ್ಕರೆ ಪ್ಲೀಸ್ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 3 cot x ಪ್ಲಸ್ 5 ಕೊಸಿಕೆಂಟ್ ಎಕ್ಸ್. ಕರೆಕ್ಟಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಏನು ಸಿಗುತ್ತೆ ನಿಮಗೆ. ಓಕೆ, ಇದರಲ್ಲಿ ನಿಮಗೆ ಕಾಟ್ ಎಕ್ಸ್ ಇದೆ ಅಲ್ಲ, ಸೊ ಕಾಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ರೈಟ್, ಹಾಗಂದರೆ ಈಗಲೇ ಹೇಳ್ಬಿಡ್ತೀನಿ ನೋಡಿ. ಕಾಟ್ ಎಕ್ಸು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಆನ್ಸರ್ ನಿಮಗೇನು ಬರಬೇಕು ಅಂತ ಈಗಲೇ ಹೇಳ್ತೀನಿ. ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ಕಾಟ್ ಎಕ್ಸ್ ಇಂದು ಡೆರಿವೇಟಿವ್ ನೆನ್ಪಿಟ್ಕೊಳ್ಳಿ, ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ನಾವು ಯು ಕ್ಯಾನ್ ಈಸಿಲಿ ಫೈಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್ ಪ್ಲಸ್ 5 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕೆಂಟ್ ಎಕ್ಸ್. ರೈಟ್, ವಿಚ್ ಈಸ್ ಈಕ್ವಲ್ ಟು 3 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್ ಅಂದರೆ ಏನು ಹೇಳಿದ್ದೀನಿ ನಾನು, ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ 5. ವಾಟ್ ಅಬೌಟ್ ಕೊಸಿಕೆಂಟ್ ಎಕ್ಸ್, ಈಗ ತಾನೇ ಮಾಡಿದ್ವಿ, ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಓಕೆ, ವಿಚ್ ಈಸ್ ಈಕ್ವಲ್ ಟು ಮೈನಸ್ 3 ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 5 ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಅರ್ಥ ಆಯ್ತಲ್ಲ? ಜಸ್ಟ್ ಸಿಂಪಲ್ ಇದೆ. ಕಾಟ್ ಎಕ್ಸ್ ಇಂದು ಒಂದು ಎಕ್ಸ್ಟ್ರಾ ಇದೆ, ಅದು ನಿಮಗೆ ಗೊತ್ತಿರಬೇಕು. ಪ್ಲೀಸ್ ಟ್ರೈ ಟು ಫೈಂಡ್ ಇಟ್ ಔಟ್ ಬೈ ಯುವರ್ ಸೆಲ್ಫ್. ಓಕೆ, ಟೇಕ್ ಕಾಸ್ ಬೈ ಸೈನ್ ಆ್ಯಂಡ್ ಯೂಸ್ ಕ್ವಶನ್ ರೂಲ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 6. ಓಕೆ, ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಸೈನ್ ಎಕ್ಸ್ ಮೈನಸ್ 6 ಕಾಸ್ ಎಕ್ಸ್ ಪ್ಲಸ್ 7. ಅರ್ಥ ಆಯ್ತಲ್ಲ? ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಲೆಟ್ ಅಸ್ ಟ್ರೈ ಟು ಡೂ ಡೈರೆಕ್ಟ್. 5 ಇಂಟು ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್,
ಕಾಸ್ ಎಕ್ಸ್ ಮೈನಸ್ 6 ಇಂಟು ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್, ದೇರ್ ಫೋರ್ ಇಲ್ಲೇನಾಗುತ್ತೆ ಪ್ಲಸ್ ಕಾನ್ಸ್ಟೆಂಟ್ ಇನ್ನೇನು 0 ಆಗುತ್ತೆ. ದಿಸ್ ಇಸ್ ಯುವರ್ ಆನ್ಸರ್. ವೆರಿ ಈಸಿ. ಬೈ ದ ವೇ ದಿಸ್ ಕ್ವೆಶನ್ ವಾಸ್ ವೆರಿ ಈಸಿ, ರೈಟ್? ನೆಕ್ಸ್ಟ್ ಕ್ವೆಶನ್ ಕೂಡ ಅಷ್ಟೇ ಸಿಂಪಲ್ ಇದೆ. ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಎಕ್ಸರ್ಸೈಸ್ 2 ಇಂಟು ಟ್ಯಾನ್ ಎಕ್ಸ್ ಮೈನಸ್ 7 ಇಂಟು ಸೀಕೆಂಟ್ ಎಕ್ಸ್. ಹೇಗೆ ಮಾಡ್ತೀರಿ? ಡಿಫ್ರೆನ್ಷಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 2 ಇಂಟು ಇದನ್ನು ಡೈರೆಕ್ಟಾಗಿ ಮಾಡ್ಬೋದಿತ್ತು, ಇರಲಿ, ಡಿ ಬೈ ಡಿ ಎಕ್ಸ್ ಆಫ್ ಬದ್ದು ಬಿಟ್ಟಿದ್ದೀವಲ್ಲ ಈಗ ಸೀಕೆಂಟ್ ಎಕ್ಸ್. ಓಕೆ, ರೈಟ್. ಸೊ ವಾಟ್ ಇಸ್ ದ ಆನ್ಸರ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಹಾಗೆ ಇರಲಿ. ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ವಿ ಆಲ್ರೆಡಿ ನೋ ಇಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 7. ಸೀಕೆಂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಅದು ಕೂಡ ಗೊತ್ತಿದೆ, ಸೀಕೆಂಟ್ ಎಕ್ಸ್ ಇಂಟು tan x. So this is your answer. ಅರ್ಥ ಆಯ್ತಲ್ಲ? So this completes your exercise and the whole chapter itself, limits and derivatives. ಅರ್ಥ ಆಯ್ತಲ್ಲ? ದಯವಿಟ್ಟು ಯಾವುದಾದ್ರು ಸ್ಟೆಪ್ಸು ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ. ಅರ್ಥ ಆಯ್ತಲ್ಲ? ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಫ್ರೀ ಇದ್ದಾಗ ಅದನ್ನು ಆನ್ಸರ್ ಮಾಡ್ತೀನಿ, ರೈಟ್? ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ದಿಸ್ ಲೆಕ್ಚರ್ಸ್ ಸೊ ದಟ್ ದೇ ವಿಲ್ ಆಲ್ಸೋ ಗೆಟ್ ಸಮ್ ಹೆಲ್ಪ್. ಓಕೆ, ಕೆಲವೊಬ್ರು ಇರ್ತಾರೆ ಹೆಂಗಂದ್ರೆ ಜೆಲಸಿ, ಯಾಕೆ ಶೇರ್ ಮಾಡೋಣ, ನಾನು ಯಾಕೆ ಶೇರ್ ಮಾಡೋಣ, ನನಗಷ್ಟೇ ಸಿಕ್ಕೈತೆ, ನಾನು ಅಷ್ಟೇ ಯೂಸ್ ಮಾಡ್ಕೊತೀನಿ, ನಾನು ಅಷ್ಟೇ ಆನ್ಲೈನ್ ಸ್ಟಡಿ ಮಾಡ್ಕೊತೀನಿ. ಪ್ಲೀಸ್ ಡೋಂಟ್ ಹ್ಯಾವ್ ದ್ಯಾಟ್ ಒನ್. ಓಕೆ, ನೋ ಒನ್ ಕ್ಯಾನ್ ಟೇಕ್ ಅವೇ ಯುವರ್ ನಾಲೆಜ್. ಮೀನ್ ವೈಲ್ ಸುಮ್ಮನೆ ವೀಡಿಯೋ ಶೇರ್ ಮಾಡಿದ ತಕ್ಷಣ ಅವ್ರೇನು ಕಲಿತಾರೆ ಅಂತಲೂ ಗ್ಯಾರಂಟಿ ಇಲ್ಲ. ನಿಮ್ಮ ಕಡೆಯಿಂದ ಯು ವಿಲ್ ಬಿ ವೆರಿ ಹ್ಯಾಪಿ ದಟ್ ಯು ಹ್ಯಾವ್ ಹೆಲ್ಪ್ಡ್ ಸಮ್ ಒನ್. ಓಕೆ, ಸೊ ಮೇಕ್ ಶೂರ್ ಯು ಹ್ಯಾವ್ ದಟ್ ಹ್ಯಾಬಿಟ್ ಆಫ್ ಹೆಲ್ಪಿಂಗ್ ದ ಪೀಪಲ್. ಎನಿವೇಸ್ ಅದಿರಲಿ. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಎಲ್ಲೋ ಒಂದು ಕಡೆ ಪ್ಲಸ್ಸು ಮೈನಸ್ ಏನಾರು ಹೆಚ್ಚು ಕಮ್ಮಿ ಆಗಿದ್ದರೆ, ಐ ಆಲ್ವೇಸ್ ಟೆಲ್ ಯು, ಐ ಆಮ್ ನಾಟ್ ಗಾಡ್, ಐ ಆಮ್ ಹ್ಯೂಮನ್ ಬೀಯಿಂಗ್. ದೇರ್ ಈಸ್ ಎ ಪಾಸಿಬಿಲಿಟಿ ದಟ್ ಐ ಕ್ಯಾನ್ ಕಮಿಟ್ ಮಿಸ್ಟೇಕ್ಸ್, ಸಿಲ್ಲಿ ಮಿಸ್ಟೇಕ್ಸ್ ಲೈಕ್ 5 cos x ಇಲ್ಲಿ ಮೈನಸ್ ಬರೆಯೋದು ಪ್ಲಸ್ ಬರೆದಿರ್ತೀನಿ. ಆ ಥರ ಮಿಸ್ಟೇಕ್ಸ್ ಏನಾರು ಕಂಡು ಬಂದರೆ, ಮೋಸ್ಟ್ಲಿ ಆಗಿರಲ್ಲ, ಬಟ್ ಇನ್ ಕೇಸ್ ಆ ಥರ ಕಂಡು ಬಂದರೆ ದಯವಿಟ್ಟು ಅದನ್ನು ಮಾತ್ರ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದು ಮರಿಬೇಡಿ. ಯಾಕೆ ಅಂದರೆ ಬೇರೆ ಸ್ಟೂಡೆಂಟ್ಸಿಗೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ವಿಡಿಯೋ ಹೇಗೆ ಅನ್ನಿಸ್ತು, ಲೆಕ್ಚರ್ಸ್ ಎಲ್ಲ ಕರೆಕ್ಟಾಗಿ ಅನ್ನಿಸ್ತಿದ್ದಾವ, please let me know your opinion in the comment section. Okay, right. So that's all for today. Thank you so much. God bless you.